ಕ್ರಿಕೆಟ್ ಅನ್ನು ನಂಬಿ ಗರ್ಭಿಣಿಯಾದ ಖ್ಯಾತ ನಟಿ. ಆ ನಟಿ ಮದುವೆಗೂ ಮುಂಚೆಯೇ ಗರ್ಭಿಣಿಯಂತೆ. 65 ವರ್ಷವಾದರೂ ಕಡಿಮೆಯಾಗದ ಗ್ಲಾಮರಸ್. ಮೈದಾನದಲ್ಲಿ ಬ್ಯಾಟ್ ಬೀಸುತ್ತಿದ್ದಂತಹ ಕ್ರಿಕೆಟಿಗ ಹೆಣ್ಣು ಮಗಳ ಮೇಲೂ ಕೂಡ ಬ್ಯಾಟ್ ಬೀಸಿದ್ದಾನೆ. ಆತನನ್ನ ನಂಬಿ ಗರ್ಭವತಿಯಾಗಿದ್ಲು ಆಕೆ. ಆತನ ಮೇಲೆ ನಂಬಿಕೆ ಇತ್ತು, ವಿಶ್ವಾಸವಿತ್ತು. 65 ವರ್ಷವಾದರೂ ಮುದುಡದ ಚರ್ಮ ಅಂದ್ರೆ ಆ ಗ್ಲಾಮರಸ್ ಕಮ್ಮಿ ಆಗಿರಲಿಲ್ಲ. ವೆಸ್ಟ್ ಇಂಡೀಸ್ ಕ್ರಿಕೆಟಿಗನ ಜೊತೆ ಲವ್ ಆಗಿತ್ತು. ಆ ಕ್ರಿಕೆಟಿಗ ಬೇರಾರು ಅಲ್ಲ, ವಿವಿಯನ್ ರಿಚರ್ಡ್. ಆತನನ್ನು ನಂಬಿ ದೇಹ ಶರಣಾಗತಿ ಮಾಡಿದ್ರು. ರಿಚರ್ಡ್ಸ್ ಜೊತೆ ಸಂಬಂಧ ಹೊಂದಿದ್ದರಂತೆ ಆ ನಟಿ. ಹಾಗಾದ್ರೆ ಆ ನಟಿ ಯಾರು? ಖ್ಯಾತ ನಟಿ. ನೀವು ಮತ್ತು ನಿಮ್ಮ ಮನೆಯವರಿಗೂ ಕೂಡ ಪರಿಚಯ ಇರತಕ್ಕಂತಹ ಖ್ಯಾತ ನಟಿ. ಕ್ರಿಕೆಟ್ರ ನಂಬಿ ಆಕೆ ಗರ್ಭವತಿ ಆಗಿದ್ಲಂತೆ. ಇದು ಬೇರಾರು ಅಲ್ಲ, ಬಾಲಿವುಡ್ನ ಖ್ಯಾತ ನಟಿ. ಆಕೆಗೂ ಮತ್ತು ಆ ಸ್ಟಾರ್ ಕ್ರಿಕೆಟಿಗ ಇಬ್ಬರ ನಡುವೆಯೂ ಕೂಡ ಪ್ರೇಮ ಇತ್ತು, ಪ್ರೀತಿ ಇತ್ತು. ಆತನನ್ನ ನಂಬಿದ್ಲು. ಪಾಪ ನಂಬಿ ಕೆಟ್ಟಿದ್ದಾಳೆ, ಗರ್ಭವತಿಯಾಗಿದ್ದಾಳೆ ಖ್ಯಾತ ನಟಿ. ಬಾಲಿವುಡ್ನ ಖ್ಯಾತ ನಟಿ ನೀನಾ ಗುಪ್ತಾ. ಆಕೆ ಬಾಲಿವುಡ್ನ ಖ್ಯಾತ ನಟಿ. ಇದು ನೀನಾ ಗುಪ್ತಾ ರಿಚರ್ಡ್ ಲವ್ ಸ್ಟೋರಿ. ಸ್ಟಾರ್ ಕ್ರಿಕೆಟಿಗ ಆತ. ಗುಪ್ತಾ ಮದುವೆಯಾಗದೆ ಗರ್ಭಿಣಿಯಾಗಿದ್ದಾರಂತೆ. ಲಿವಿಂಗ್ ಟುಗೆದರ್ನಲ್ಲಿದ್ರ. ಗರ್ಭಿಣಿಯಾದ ವಿಷಯ ರಿಚರ್ಡ್ಸ್ಗೆ ತಿಳಿಸಿದ್ದಾರೆ. ನಾನು ಅವನ ಪ್ರೀತಿಯಲ್ಲಿ ಸಂತೋಷ ಕಂಡಿದ್ದೇನೆ. ಅವನಿಗೆ ಕರೆ ಮಾಡಿ ಮಗು ಬೇಡವೇ ಎಂದು ಕೇಳಿದೆ. ಮಗುವನ್ನ ನೀನೇ ಬೆಳೆಸು ಎಂದಿದ್ದರಂತೆ ರಿಚರ್ಡ್. ನೀನಾ ಮತ್ತು ರಿಚರ್ಡ್ಸ್ ಜೈಪುರದಲ್ಲಿ ಮೊದಲ ಭೇಟಿಯಾಗಿದ್ರು. ಅಲ್ಲಿಂದ ಅವರಿಬ್ಬರ ಸ್ನೇಹ ಬೆಳೆದಿತ್ತು. ಮುಂದೆ ಪ್ರೀತಿ ಹೆಚ್ಚಾಗಿ ಸಂಬಂಧಕ್ಕೆ ತಿರುಗಿ ಈಗ ಗರ್ಭವತಿಯಾಗಿದ್ದಾಳೆ. ನೀನಾ ಪುತ್ರಿ ಮಸಾಬಾ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಈಕೆಗೆ ಸರಿಸುಮಾರು 60ಕ್ಕೂ ಹೆಚ್ಚು ಪ್ರಾಯ ಆಗಿದೆ. ಅಷ್ಟು ಪ್ರಾಯ ಆದರೂ ಕೂಡ ಸೌಂದರ್ಯದಲ್ಲಿ ಯಾವುದೇ ತರಹದ ಕೊರತೆ ಇಲ್ಲ. ಸೌಂದರ್ಯವಂತೆ, ಗ್ಲಾಮರಸ್. ಸೊ ಆತ ಕ್ರಿಕೆಟಿಗ, ಸ್ಟಾರ್ ಕ್ರಿಕೆಟಿಗ. ಇಬ್ಬರ ನಡುವೆಯೂ ಕೂಡ ಸ್ನೇಹ. ಆ ಸ್ನೇಹ ಪ್ರೇಮಕ್ಕೆ ತಿರುಗಿ ಪ್ರೇಮ ಕಾಮ ಆಗಿ ಈಗ ಗರ್ಭವತಿ ಆದ ನಂತರ ಆತನ ಜೊತೆ ಅಭಿಪ್ರಾಯ ಕೇಳಿದ್ದಾಳೆ. ಆಗ ಆತ ನೀನೇ ಬೆಳೆಸು ಮಗುವನ್ನ ಅಂತ ಹೇಳಿದ್ದಾನೆ. ಇದು ಕ್ರಿಕೆಟಿಗ ಮತ್ತು ಸ್ಟಾರ್ ನಟಿಯ ನಡುವಿನ ಸಂಬಂಧದ ಕುರಿತಾದಂತಹ ಸ್ಟೋರಿ.